ಜೊತೆಗೆ ಗುರುಗಳೇ, ಈ ಕುಂಡಲಿನಿ ಶಕ್ತಿಯನ್ನ ಜಾಗೃತವನ್ನಾಗಿ ಮಾಡಬೇಕಾದ್ರೆ ನಮ್ಮ ಮನುಷ್ಯ ದೇಹದಲ್ಲಿ ಇರ್ತಕ್ಕಂಥ 7 ಚಕ್ರಗಳನ್ನ ಒಂದೊಂದಾಗಿ ಭೇದಿಸ್ಕೊಂಡು ನಾವು ಮಣಿಪುರ ಚಕ್ರ, ನೀವು ಶ್ರೀ ಚಕ್ರಕ್ಕೆ ಹೋಗಿ ತಲುಪುವುದು ಅಂತ ಹೇಳಿದ್ರಿ. ಪ್ರತಿಯೊಂದು ಚಕ್ರವನ್ನ ಭೇದಿಸ್ತಾ ಹೋಗೋದೇ ಆದ್ರೆ ಕುಂಡಲಿನಿ ಚಕ್ರ ಮೊದಲು ಜಾಗೃತಿ ಆದ ಮೇಲೆ ಯಾವ ಚಕ್ರವನ್ನ ಪ್ರವೇಶ ಮಾಡುತ್ತೆ, ಆ ಚಕ್ರವನ್ನ ಪ್ರವೇಶ ಮಾಡಿದಾಗ ಅಲ್ಲಿ ಆ ಮನುಷ್ಯ ಅನುಭವಿಸುವಂತ ಸ್ಥಿತಿಗಳು ಹೇಗಿರುತ್ತೆ, ಇದನ್ನ ಒಂದೊಂದಾಗಿ ಸವಿಸ್ತಾರವಾಗಿ ಹೇಳೋಣ ಅಂತ ಅನ್ಕೊಂಡಿದೀನಿ. ನಮಗೆ ತಿಳಿದಿರೋ ಹಾಗೆ 7 ಚಕ್ರಗಳನ್ನ ನಾವು ನೋಡಬಹುದು. 7 ಚಕ್ರಗಳಿಗೂ ಕೂಡ ಒಂದೊಂದು ನಿರ್ದಿಷ್ಟವಾದಂತಹ ಬಣ್ಣಗಳನ್ನ ಕೊಟ್ಟು ನಾವು ನೋಡ್ತಿದ್ದೀವಿ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಈ ಕುಂಡಲಿನಿ ಶಕ್ತಿ ಏನಿದೆ, ಇದು ಜಾಗೃತ ಆಗಬೇಕಾದ್ರೆ, ಜಾಗೃತ ಆಗಿದೆ ಅಂತಾಗಿದೆ, ಮೊದಲು ಯಾವ ಚಕ್ರವನ್ನ ಅದು ಭೇದಿಸ್ಕೊಂಡು ಬರುತ್ತೆ. ಆ ಚಕ್ರವನ್ನ ಭೇದಿಸಿದಾಗ ಮನುಷ್ಯನ ಜೀವನದಲ್ಲಿ, ದೇಹದಲ್ಲಾಗಿರಬಹುದು, ಮನಸ್ಸಿನಲ್ಲಾಗಿರಬಹುದು, ಯಾವ ರೀತಿಯಾದಂತಹ ಒಂದು ಚೇಂಜಸ್ಗಳನ್ನ ನೋಡಬಹುದು, ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕಾಗಿ. ನೋಡಿ, ಮೂಲಾಧಾರ ಇರುವಂಥದ್ದು ನಮ್ಮ ಜನನೇಂದ್ರಿಯದ ಕೆಳಗ ಭಾಗದಲ್ಲಿ ಇರುವ ಅದು ಒಂದು ಸಣ್ಣ ಒಂದು ಬಿಂದು, ಅದನ್ನು ನಾವು ಮೂಲಾಧಾರ, ಮೂಲ ಅಂದರೆ ಮೂಲ ಆಧಾರ, ಮೂಲದ ಆಧಾರ, ಅದೇ ನಿಮ್ಮ ಪಿಲ್ಲರ್. ಆ ಪಿಲ್ಲರ್ ನಿಮಗೆ ಸರಿ ಇಲ್ಲ ಅಂತ ಹೇಳಿದ್ರೆ ಇನ್ಯಾವ ಚಕ್ರಗಳು ನಿಮಗೆ ಸ್ಪಂದಿಸೋದಿಲ್ಲ. ಹಾಗಾಗಿ ಮೂಲಾಧಾರ ಚಕ್ರವನ್ನು ನೀವು ಏನು ಹೇಳ್ತೀರಾ, ನೀವು ಅದು ನೋಡ್ಕೋಬೇಕು, ಉದ್ದೀಪನ ಮಾಡ್ಕೋಬೇಕು ಅಂತ ಅಂದರೆ ಮೊದಲು ಉಸಿರಿನ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಪ್ರಾಣಾಯಾಮವನ್ನು ಚೆನ್ನಾಗಿ ಮಾಡಬೇಕು. ನೀವು ಪ್ರತಿನಿತ್ಯ ಉಚ್ಛ್ವಾಸ ನಿಶ್ವಾಸದ ಕಡೆ ನೀವು ಹೆಚ್ಚಿನ ಗಮನ ಕೊಡಬೇಕು. ಇದು ಸಮಸ್ಯೆಗಳಿದ್ದರೆ ಏನಾಗುತ್ತೆ ಅಂದರೆ, ಮನುಷ್ಯ ನೋಡಿ, ಮೂಲಾಧಾರದ ಸಮಸ್ಯೆಗಳಿದ್ದರೆ ಮನುಷ್ಯ ಅವನ ಆಲೋಚನೆಗಳು, ಥಿಂಕಿಂಗ್ ಎಲ್ಲ ಏನಿದೆ ಅದೇ ಬೇರೆ ಇರುತ್ತೆ. ಅಂದರೆ ಯಾವುದ್ರಲ್ಲೂ ಒಂದು ಸಕ್ಸಸ್ಸನ್ನು ಪಡ್ಕೊಳ್ಳೋದು, ಯಶಸ್ಸನ್ನು ಪಡ್ಕೊಳ್ಳೋದಿಲ್ಲ. ಇದನ್ನು ಬ್ಲಾಕೇಜಸ್ ಅಂತೆಲ್ಲ ಕರೀತಾರೆ. ಅಂದರೆ ಚಕ್ರಗಳಲ್ಲೂ, ಅಂದರೆ ಒಂದೊಂದು ಚಕ್ರಗಳು ಏನು ದೋಷಪೂರಿತವಾಗಿರುತ್ತೆ, ಆ ದೋಷಪೂರಿತವಾಗಿ ಹೆಲ್ತ್ ಇಶ್ಯೂಸ್ ಇರುತ್ತೆ ಅವನಿಗೆ, ಮನಸ್ಸಿನ ಇಶ್ಯೂಸ್, ಅಂದರೆ ಮನಸ್ಸಿನಲ್ಲೂ ಸಹ ಎಷ್ಟೋ ಯೋಚನೆಗಳು ಎಲ್ಲ ಇರುತ್ತೆ. ಇದು ಮೂಲಾಧಾರದಾದರೆ ಅದು ನೆಕ್ಸ್ಟ್ ಮುಂದಿನ ಚಕ್ರವನ್ನು ಸ್ವಾದಿಷ್ಠಾನಕ್ಕೆ ಬರುತ್ತೆ. ನೋಡಿ, ಸ್ವಾದಿಷ್ಟ ಅಂತ ನಾವು ಕರೀ, ಸ್ವಾದಿಷ್ಟವಾಗಿದೆ ಅಂತೀವಿ. ಏನು ಹಣ್ಣು ತುಂಬ ಸ್ವಾದಿಷ್ಟವಾಗಿದೆ ಅಂತ, ಅಷ್ಟು ನೋಡಿ ಸ್ವಾದಿಷ್ಟ ಅಂತ. ಆ ಸ್ವಾದಿಷ್ಠಾನದಲ್ಲಿ ಅಂದ್ರೆ ಆಸೆಗಳ ನಿಗ್ರಹ ಇವೆಲ್ಲವೂ ಬರುತ್ತೆ. ಅಂದರೆ ಎಷ್ಟು ಬೇಕು ತುಂಬ ಆಸೆ ಪಡ್ತಾ ಇರ್ತಾನೆ, ತುಂಬ ಮೋಹ, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಅದ್ರ ಬಗ್ಗೆ ತುಂಬ ಆಸೆನ ಇಟ್ಕೊಂಡಿರ್ತಾನೆ. ಅಲ್ಲಿ ಆಸೆಗಳು ಸಂಪೂರ್ಣ ಆಗದೆ ಇದ್ದಾಗ ಅದು ಇನ್ನೊಂದು ಬೇರೆ ರೂಪಕ್ಕೆ ಹೋಗುವಂಥದ್ದು. ಈ ಸ್ವಾದಿಷ್ಟಾನ ಮತ್ತೆ ಮುಂದುವರೆದಾಗ ನಿಮಗೆ ಮಣಿಪೂರಕ ಬರುತ್ತೆ. ಮಣಿಪುರ ಚಕ್ರದಲ್ಲಿ ಅಂದರೆ ಪ್ರೀತಿ, ವಾತ್ಸಲ್ಯ, ಕರುಣೆ, ಕುಟುಂಬ ಇದೆಲ್ಲ ಬರುತ್ತೆ. ಈಗ ಹೋಗ್ತದ ಒಂದೊಂದು ಚಕ್ಲಿಗೆ ನಿಮಗೆ ವಿಶುದ್ಧಕ್ಕೆ ಹೋಗ್ತದೆ. ಅವನು ಮಾತಾಡುವಂಥ ಏನು ನಾಲ್ಗೆಯಲ್ಲಿ ನುಡಿಯುವಂಥ ಪದಗಳು, ಎಲ್ಲವೂ ಸಹ ನೀವು ಅಲ್ಲಿಂದ ಬಂದು ಮತ್ತೆ ಆಜ್ಞಾಚಕ್ರ ಚಿಂತನೆಗಳು, ಅಲ್ಲಿಂದ ಬಂದರೆ ಸಹಸ್ರಾರ, ನಿಮ್ಗೆ ಅಲ್ಲಿ ಸಂಪೂರ್ಣ ಏನು ಹೇಳ್ತಾರೆ ನಿಮಗೆ ಬ್ರಹ್ಮಾಂಡದ ಚಿತ್ರಣ ಎಲ್ಲವೂ ಸಿಗ್ತಾ ಹೋಗುತ್ತೆ. ಅಂದ್ರೆ ಒಂದೊಂದು ಚಕ್ರಗಳು ಒಂದೊಂದು ನಿಮಗೆ ಸುಂದರ ಅನುಭವವನ್ನು ಕೊಡ್ತಾ ಹೋಗುತ್ತೆ. ಇದನ್ನೆಲ್ಲ ಅನುಭವಿಸಿಯೇ ತೀರಬೇಕು. ಅದು ಯಾವ ಬಣ್ಣ ಇದೆ, ಹೇಗಿದೆ ಅಂದರೆ ಅದನ್ನ ನೋಡ್ತಾ ಹೋದ ನಾನು ಕಮಲ ದಳಗಳ ಸ್ಥಿತಿಗಳಲ್ಲಿ ನೋಡಿ, ಕಮಲ ದಳಗಳಲ್ಲಿ ಇರುವಂಥದ್ದು. ಸಹಸ್ರಾರೇ ಪದ್ಮೆ ಸಹರಹಸಿ ಪತ್ಯ ವಿಹರಸೆ ಅಂತಾರೆ ನೋಡಿ. ಎಲ್ಲಿದ್ದಾಳೆ ಅವಳು ತಾಯಿ, ಇದನ್ನೆಲ್ಲ ತಿಳಿಸಿ ಹೇಳೋರು ಅಷ್ಟೆಲ್ಲ ಸುಲಭ ಇದೆಯಾ? ಅದೆಲ್ಲ ಸಹಸ್ರಾರೇ ಪದ್ಮೆ ಸಹರಹಸಿ ಪತ್ಯ ವಿಹರಸೆ ಅಂತ ಕರೀತಾರೆ. ಅಂದರೆ ನೀವು ರಾಜರಾಜೇಶ್ವರಿನ, ನಾನು ಅದಕ್ಕೆ ಇದೆಲ್ಲ ನಾವು ಅನುಭವಿಸ್ತಾ ಇರೋದ್ರಿಂದ ನೀವು ಇದನ್ನೆಲ್ಲ ಕಲ್ತ್ಕೊಳ್ರಪ್ಪ, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ತೀವಿ. ಕುಂಡಲಿನಿ ಜಾಗೃತ ಆಗದೆ ಹೋದ್ರೆ ಭ್ರಮಾತ್ಮಕ ಚಿತ್ರಗಳನ್ನೇ ದೇವರು ಅಂತ ನಂಬ್ತಾನೆ. ಆ ಭ್ರಮಾತ್ಮಕ ಚಿತ್ರಗಳಿಂದ ಒಬ್ಬ ಮನುಷ್ಯ ಹೊರಬರಬೇಕು, ಸಮಸ್ಯೆಗಳಿಂದ ಹೊರಬರಬೇಕು, ಸಾಲ ಸಮಸ್ಯೆಗಳಿಂದ ಹೊರಬರಬೇಕು, ಉನ್ನತಿಯನ್ನ ಕಾಣಬೇಕು ಅಂದ್ರೆ ಮೊದಲು ಅವನು ಪರಿಪಕ್ವ ಆಗ್ಬೇಕು. ಅವನು ಯಾರು ಅಂತ ಅವನಿಗೆ ಗೊತ್ತಾಗ್ಬೇಕು, ಅವನ ಚಾರ್ಮಿಂಗ್ ಚೆನ್ನಾಗಾಗ್ಬೇಕು, ಅವರ ಅಂದ್ರೆ ಪ್ರಭಾಮಂಡಲ, ಪ್ರಭಾವಲಯ ಚೆನ್ನಾಗಾಗ್ಬೇಕು. ಇವೆಲ್ಲ ಚೆನ್ನಾಗಾಗ್ಬೇಕು ಅಂದ್ರೆ ಅವನ ಆ ಆ ಕುಂಡಲಿನಿ ಶಕ್ತಿ ಅವನಿಗೆ ಜಾಗೃತ ಆಗಬೇಕು. ಇವೆಲ್ಲ ಅನುಭವಿಸಿಯೇ ತೀರಬೇಕು. ಬೇಕಾದಷ್ಟು ಕ್ರಮ ವಿಧಿವಿಧಾನಗಳೆಲ್ಲ ಇದೆ. ಅಂದ್ರೆ ಅದನ್ನು ಸ್ವಲ್ಪ ನಾವು ಹಂತ ಹಂತವಾಗಿ ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ನಮ್ಗೆ ಅದೆಲ್ಲ ಸಿಗುತ್ತೆ. ನಾವು ಹೇಳ್ತೇವೆ ಅಷ್ಟು ದೊಡ್ಡ ಬ್ರಹ್ಮಾಂಡಗಳಲ್ಲಿ ಇರುವಂಥ ಚೈತನ್ಯ ಕೇವಲ ನಿಮ್ಮ ಸೂಕ್ಷ್ಮ
ಏನು ಹೇಳ್ತಾರೆ ಕುಂಡಲಿನಲ್ಲಿ ನೋಡ್ಬೋದು. ಮನುಷ್ಯ ದೇಹಕ್ಕೆ, ಮನುಷ್ಯನ ಜೀವನಕ್ಕೆ, ಮನುಷ್ಯನ ಇದಕ್ಕೆ ಅಷ್ಟು ಶಕ್ತಿ ಇದೆ ಅಂದರೆ ಬ್ರಹ್ಮಾಂಡಗಳ ಚೈತನ್ಯವನ್ನು ನೋಡುವಂಥ ಸಂಪೂರ್ಣ ಶಕ್ತಿ ನಮ್ಮ ಈ ಕುಂಡಲಿನಿಗಿದೆ ನೋಡಿ.